ತುಂಬಾ ಚೆನ್ನಾಗಿದೆ. ಹೇಮಂತ್ ಅವ್ರ ಆಕ್ಟಿಂಗ್, ಕಾರ್ತಿಕ್ ಮಹೇಶ್ ಅವ್ರದ್ದು ವಿಲನ್ ಪಾರ್ಟ್ ಎಲ್ಲದೂ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಸ್ ನಲ್ಲೇ ನೋಡ್ಬೇಕಂತ ಕೇಳ್ಕೊತಾ ಇದ್ದಾರೆ. ಇಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಅನ್ಸಿಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಅಚ್ಚುಕಟ್ಟಾಗಿ ಅವ್ರ ಆಕ್ಟಿಂಗ್ ಏನಿದೆ ಅಂಡ್ ಈವನ್ ಬಾಡಿ ಅವ್ರು ಏನ್ ಮಾಡಿದ್ದಾರೆ, ವರ್ಕೌಟ್ ಮಾಡೋದು, ಡಯಟ್ ಮಾಡೋದು ಎಲ್ಲಾನು ತುಂಬಾ ಸುಲಭ ಅಲ್ಲ. ಸೊ ಎಲ್ಲದನ್ನು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡ್ಬೇಕು. BGM ಆಲ್ಸೋ ತುಂಬಾ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿದೆ. ಇವನ್ ಸ್ಟೋರಿ ಒಂದ್ ಕಡೆನೂ ಕುತ್ಕೊಂಡ್ರೆ ಬೋರ್ ಆಗೋದು ಆ ಥರ ಎಲ್ಲ ಏನಿಲ್ಲ. ಮೂವಿ ಸ್ವಲ್ಪ ಫಾಸ್ಟ್ ಪೇಸ್ ಅಲ್ಲಿ ಇದೆ, ಅರ್ಥ ಮಾಡ್ಕೊಳ್ಬೇಕು. ಬಟ್ ಮೂವಿ ತುಂಬಾ ಚೆನ್ನಾಗಿದೆ, ಸ್ಟೋರಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. I request everyone to come watch it in the theaters only. Actually, navilli we are friends. We came to encourage Hemant, but we're walking out as his biggest fan. So ellargu request ಮಾಡ್ತಾ ಇದೀವಿ, ಕನ್ನಡ ಮೂವೀಸ್ ಗೆ ಎನ್ಕರೇಜ್ ಮಾಡಿ, ಬಂದು ಪ್ಲೀಸ್ ಥಿಯೇಟರ್ ಅಲ್ಲಿ ನೋಡಿ. I don't know, like I've not thought about it. Okay, I watched it already, no? Yes. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಹೇಮಂತ್ ಫಸ್ಟ್ ಲೈಕ್ ಇಟ್ಸ್ ಡೆಬ್ಯೂ ಮೂವಿ. ಬಟ್ ಒಂದ್ ಕಡೆನೂ ಅವರು ಲೈಕ್ ಫಸ್ಟ್ ಟೈಮರ್ ಅಂತ ಅನ್ಸ್ತಾ ಇಲ್ಲ. ಇಟ್ ಸೋ ಗುಡ್ ಅಟ್ ತುಂಬಾ ಖುಷಿ ಆಯ್ತು ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ. ಮೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೈರೆಕ್ಟ್ ಹೊಯ್ಸಳ ಮೇಕಿಂಗ್ ಯಾವ ತರ ಇತ್ತು ಅದೇ ತರ ಮೇಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಆದ್ರೂ ಹೇಮಂತ್ ಅವ್ರ ಆಕ್ಟಿಂಗು, ಅವ್ರ ಆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲರ ಕ್ಯಾರೆಕ್ಟರ್ಗೂ ಒಂದು ಎಂಟರ್ನ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಫಾದರ್ ಎಮೋಷನ್ ತುಂಬಾ ಚೆನ್ನಾಗಿದೆ. ಕಾರ್ತಿಕ್ ಅವ್ರ ಆಕ್ಟಿಂಗ್ ಅಂತೂ ಹೈ ಕ್ಲಾಸ್ ಇದೆ, ಬೆಸ್ಟ್ ವಿಲನ್ ತರ. ಸಿನಿಮಾ ಚೆನ್ನಾಗಿದೆ, ತುಂಬಾ ಫಾಸ್ಟ್ ಇದೆ. ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೀರೋ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕಾರ್ತಿಕ್ ಮಹೇಶ್ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಂಡ್ ಅವ್ರ ಇಂಟ್ರೊಡಕ್ಷನ್ ಸೆಕೆಂಡ್ ಹಾಫ್ ಅಲ್ಲಿ ಮತ್ತೆ ಒಂದು ರೀಇಂಟ್ರೊಡ್ಯೂಸ್ ಆಗುತ್ತೆ, ಅದು ತುಂಬಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಕಥೆ ಚೆನ್ನಾಗಿದೆ. ಮೆಸೇಜ್ ಅಂತ ಏನಿಲ್ಲ, ಎಂಟರ್ಟೈನಿಂಗ್ ಆಗಿದೆ. ಅಂಡ್ ತುಂಬಾ ಫಾಸ್ಟ್ ಆಗಿದೆ ಸಿನಿಮಾ, ಸ್ಲೋ ಆಗಿಲ್ಲ. ಅಂಡ್ BGM ತುಂಬಾ ಚೆನ್ನಾಗಿದೆ. BGM ತುಂಬಾ ಸಪೋರ್ಟ್ ಮಾಡುತ್ತೆ ಈ ಟೈಪ್ ಆಫ್ ಸಿನಿಮಾಗೆ. ಓವರ್ ಆಲ್ ಅಂಡ್ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು. ರಿಯಲಿ ಗುಡ್. ಕಾರ್ತಿಕ್ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಾ, ಸೂಪರ್ ಆಗಿ ಮಾಡಿದ್ದಾರೆ. ಇಟ್ಸ್ ಅ ಸ್ಪೆಷಲ್ ರೋಲ್ ಅಂಡ್ ತುಂಬಾನೇ ಖುಷಿ ಆಯ್ತು. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಬಿಕಾಸ್ ನಾನು ಮೊದಲನೇ ಬಾರಿ ದೊಡ್ಡ ಪರದೆಯಲ್ಲಿ ಅವರ ಆಕ್ಟಿಂಗ್ ನೋಡ್ತಾ ಇರೋದು. ಅಂಡ್ ಆಲ್ಸೋ ಮೂವಿ ಆಸ್ ಅ ಹೋಲ್, ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಎಲ್ಲರದ್ದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೈರೆಕ್ಷನ್, ಡೈಲಾಗ್ಸ್, ಮ್ಯೂಸಿಕ್ ಸೂಪರ್ ಟಾಪ್ ಕ್ಲಾಸ್. ಎಲ್ಲರೂ ನೋಡ್ಬೇಕಾಗಿರೋ ಸಿನಿಮಾ ಇದು. ಅಂಡ್ ಯಾ, ಐ ಆಮ್ ಪ್ರೌಡ್ ಆಫ್ ಕಾರ್ತಿಕ್ ಅಲಿಯಾಸ್ ಬಾಬಿ. ಥ್ಯಾಂಕ್ ಯು. ಪ್ರತಿಯೊಂದು ಹೀರೋ ಇರ್ಬೋದು, ವಿಲನ್ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡಿ ನೋಡಿ, ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಬೆಳೆಸಿ. ಜೈ ಕಾರ್ತಿಕ್ ಅಣ್ಣ. ಆಲ್ಫಾ ತರಾನೇ ಇದೆ, ತುಂಬಾ ಚೆನ್ನಾಗಿದೆ ಸಿನಿಮಾ. ಹೀರೋ ಅವರು ಫಸ್ಟ್ ಟೈಮ್ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಡೈರೆಕ್ಟರ್ ಬಂದು ವಿಜಯ್ ಅವರು ತುಂಬಾ ಚೆನ್ನಾಗಿ ಅವರ ಒಂದು ಟ್ಯಾಲೆಂಟ್ ನ ನಮ್ಗೆ ಎಲ್ರಿಗೂ ಆಸ್ ಅನ್ ಆಡಿಯನ್ಸ್ಗೆ ಏನ್ ಇಷ್ಟ ಆಗ್ಬೇಕು ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದೊಂದು ಸಸ್ಪೆನ್ಸ್ ಅನ್ನ ಕೊನೆವರೆಗೂ ಕ್ಯಾರಿ ಮಾಡಿ ಅದನ್ನ ರಿವೀಲ್ ಮಾಡುವಂತ ರೀತಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಐ ಥಿಂಕ್ ದೇ ಹ್ಯಾವ್ ಪ್ರೆಸೆಂಟೆಡ್ ಇಟ್ ರಿಲಿ ವೆಲ್. ಅದರಲ್ಲೂ ನಮ್ಮ ಮಚ್ಚ ವಿಲನ್ ಆಗಿದ್ದಾನೆ. ಸೊ ನನ್ಗೆ ನಾನು ತುಂಬಾ ಸತಿ ಹೇಳಿದೀನಿ, ಹೀರೋಗಳಿಗಿಂತ ವಿಲನ್ಗಳ ಕಂಡ್ರೆ ನನಗೆ ಪ್ರೀತಿ ಜಾಸ್ತಿ, ಇಷ್ಟ ಜಾಸ್ತಿ ಅಂತ. ಸೊ ಕಾರ್ತಿಕ್ ಮಹೇಶ್ ಅವ್ರು ಬಂದ್ರು. ವೆರಿ ನೈಸ್ ಬಾಬಿ. ಸೊ ಬಾಬಿ ಅವರು ನನಗೆ ಬಹಳ ಇಷ್ಟ ಆಗಿದ್ದಾರೆ. ಐ ಮೀನ್ ಐ ಜನರಲಿ ಲೈಕ್ ವಿಲನ್ ಸ್ವಲ್ಪ ಜಾಸ್ತಿ. ಈ ಕ್ಯೂಟ್ ಫೇಸ್ ವಿಲನ್ ಆಗಿದೆ ಅಂತ ನಾನ್ ಫಸ್ಟ್ ಯೋಚನೆ ಮಾಡಿದೆ. ಆಮೇಲೆ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಓಕೆ ಒಂದು ಹೊಸ ವಿಲನ್ ಹುಟ್ಕೊಂಡ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಆ ದೃಷ್ಟಿಕೋನದಲ್ಲಿ ನಾವ್ ಯಾರು ನೋಡಿರ್ಲಿಲ್ಲ. ಈ ತರ ನೋಡಿರುವಂತ ವಿಜಯ್ ಸರ್ ಥ್ಯಾಂಕ್ಸ್. ವಿಜಯ್ ಸರ್ ಇಲ್ಲಿದ್ದಾರೆ. ಸೊ ಯಾ, ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಹಾಯ್, ಎಲ್ಲಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಥಿಯೇಟರ್ ಅಲ್ಲಿ ಕಾಣಿಸ್ಕೊಂಡಿರೋದು ಸ್ಕ್ರೀನ್ ಮೇಲೆ
ತುಂಬಾ ಖುಷಿ ಆಗ್ತಿದೆ. ಸ್ವಲ್ಪ ಭಯ ಇತ್ತು ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ, ಬಟ್ ಫೀಲಿಂಗ್ ವೆರಿ ಹ್ಯಾಪಿ. ಆಕ್ಚುಲಿ ಡೈಲಾಗ್ಸ್ ಎಲ್ಲ ಹೇಳುವಾಗ ರೆಸ್ಪಾನ್ಸ್ ಗಳನ್ನ ನೋಡಿ, ಈಗ ಹೊರಗಡೆ ಬಂದ್ಮೇಲೆ ಎಲ್ಲ ಹೆಸರು ಕರೀತಾರೆ ಅದನ್ನ ನೋಡಿ ಖುಷಿ ಆಗ್ತಿದೆ. ವೇಟಿಂಗ್ ಫಾರ್ ಮೋರ್, ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ಕೊತೀನಿ. ಈ ಪಾತ್ರ ನಿಮಗೆ ಎಷ್ಟು ಸ್ಪೆಷಲ್ ಸರ್ ನಿಮ್ಮ ಮುಂದಿನ ಸಿನಿ ಜರ್ನಿಗೆ? ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಇದೊಂದು ಒಳ್ಳೆ ಅಡಿಪಾಯ ಆಗುತ್ತೆ ನನ್ನ ಸಿನಿಮಾ. ತುಂಬಾ ಇಷ್ಟಪಟ್ಟು ಮಾಡಿದ್ದು, ತುಂಬಾ ಇಷ್ಟ ಪಟ್ಟು ಒಂದು ಇದ್ರ ಕ್ಯಾರೆಕ್ಟರ್ ಆರ್ಕ್ ನ ಬಿಲ್ಡ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಟು ವಿಜಯ್ ಸರ್, ನನ್ನನ್ನ ಆ ರೀತಿ ಯೋಚನೆ ಮಾಡಿ ಈ ಪಾತ್ರನ ಕಾರ್ತಿಕ್ ಮಾಡ್ಬೋದು ಅಂತ ನನ್ನನ್ನ ಅವರು ಸೆಲೆಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಅಂಡ್ ಐ ಹೋಪ್ ಫ್ಯಾನ್ಸ್, ನನ್ನ ಫ್ಯಾನ್ಸ್ ಯಾರು ಇರ್ತಾರೆ ಅವ್ರು ಇಷ್ಟಪಡ್ತಾರೆ. ಈಗಾಗಲೇ 2 ಸಿನಿಮಾ ಹೀರೋ ಬರ್ತಾ ಇದಾವೆ ಮುಂದಕ್ಕೆ. ಇದು ವಿಲನ್ ಎಷ್ಟು ಲೈಫ್ ಕೊಡುತ್ತೆ ಅಂದ್ರೆ ಹೀರೋ ವಿಲನ್ ಅನ್ನೋದಕ್ಕಿಂತ ಇವತ್ತಿನ ಮಟ್ಟಿಗೆ ನಿಮ್ಗೆ ಕಾಂಟೆಂಟ್ ಅನ್ನ ತುಂಬಾ ಮುಖ್ಯ ಆಗುತ್ತೆ. ಸೊ ಕಾಂಟೆಂಟ್ ಗೆ ನನ್ನ ಪಾತ್ರ ತುಂಬಾ ವೇಟೇಜ್ ಕೊಡುತ್ತೆ ಅಂತ ನನ್ಗನ್ನಿಸ್ತು. ಸೊ ವೆದರ್ ಇಟ್ ಇಸ್ ಹೀರೋ ಆರ್ ವಿಲನ್, ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ ಮುಂದೆನೂ ಅಷ್ಟೇ, ಇಫ್ ಇಟ್ ಪ್ಲೇಸ್ ಅ ವೆರಿ ಗುಡ್ ರೋಲ್ ನನ್ನ ಪಾತ್ರ, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಅಂಡ್ ಆಲ್ರೆಡಿ ಸಿನಿಮಾಗಳು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅಯ್ಯೋ ಇನ್ನೂ ಚೆನ್ನಾಗಿ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಐ ವಿಲ್ ಡೂ ಇಟ್. ಅಲ್ಲ, ಡಿಪೆಂಡ್ ಆಗುತ್ತೆ. ಅಂದ್ರೆ ನೆಗೆಟಿವ್ ಶೇಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಗಿಸಿದೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಮಾಡೋಣ, ಇನ್ನು ಸರ್ಪ್ರೈಸ್ ಗಳಿದೆ. ಆಕ್ಚುಲಿ ನೆಕ್ಸ್ಟ್ ಮಂತ್ ಒಂದು ಶೂಟಿಂಗ್ ಹೋಗ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಮಾತಾಡ್ತೀವಿ. ವೀಕ್ಷಕರಾಗಿ ಕೂತಾಗ ಏನ್ ಇಷ್ಟ ಆಯ್ತು? ನಾನ್ ವೀಕ್ಷಕನಾಗಿ ಕೂತಾಗ ಅಂದ್ರೆ ಒಂದು ಸಿನಿಮಾ ನೋಡ್ಬೇಕಂತ ಎಲ್ಲೂ ಆಕ್ಚುಲಿ ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪ್ರತಿಯೊಂದು ಸೀನಲ್ಲಿ ತುಂಬಾ ಕನೆಕ್ಟ್ ಆಗ್ತಿತ್ತು. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಅಪ್ಪ ಮಗನ ಇಮೋಷನ್ ಹೋಗ್ತಾ ಇತ್ತು, ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಹೋಗ್ತಾ ಇತ್ತು. ಅಂಡ್ ಅಟ್ ದ ಎಂಡ್ ಒಂದು ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ ಮೂಲಕ ಸಿನಿಮಾ ಮುಗ್ದಿದೆ. ಅಂಡ್ ಒಂದ್ ಒಳ್ಳೆ ಮೆಸೇಜ್ ಕೂಡ ಇದೆ. ಯಾರು ಏನೇ ಆದ್ರೂ ಅಪ್ಪ ಆಗ್ಲಿ ಮಗ ಆಗ್ಲಿ ತಪ್ಪು ಮಾಡಿದ್ರೆ ತಪ್ಪೇ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಸಮೇತ ನಾವು ಸಿನಿಮಾ ಬಂದಿದೀವಿ. ನೀವು ಥಿಯೇಟರ್ಗೆ ಬಂದಿದ್ದೀವಿ, ನೀವೆಲ್ಲರೂ ಬಂದು ಹರಿಸ್ಬೇಕಷ್ಟೇ, ಆಶೀರ್ವಾದ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು.